ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಷ್ಟೋ ಜನಕ್ಕೆ ಮನಸ್ಸಿನಲ್ಲಿ ಅಂದುಕೊಂಡಂತಹ ಕಾರ್ಯಗಳಾಗ್ತಾ ಇಲ್ಲ. ಪ್ರೀತಿಯಲ್ಲಿ ಇರ್ತೀರಿ, ಮದುವೆಗೆ ಅಂತ ಹೇಳಿಬಿಟ್ಟು ರೆಡಿಯಾಗಿರ್ತಾರೆ, ಅಥವಾ ಕ್ಯಾನ್ಸಲ್ ಆಗುವಂಥದ್ದು, ಅಥವಾ ಗಂಡ ಹೆಂಡತಿ ಮಧ್ಯೆ ಮಧ್ಯೆ ತುಂಬ ಡಿಸ್ಟರ್ಬೆನ್ಸ್ ಆಗೋದು, ಅಥವಾ ದುಡ್ಡು ಬರ್ತಾ ಇರಬೇಕು ಅಂತಹ ಸಂದರ್ಭದಲ್ಲಿ ಅದು ಕಟ್ಟಾಗ್ತಾ ಇರ್ತದೆ, ಅಥವಾ ಕೋರ್ಟಿನ ವಿಚಾರವಾಗಿರ್ಬೋದು, ಅಥವಾ ಒಂದು ಆರೋಗ್ಯದ ವಿಚಾರವಾಗಿರ್ಬೋದು. ಅಂತಹ ಸಂದರ್ಭದಲ್ಲಿ ನೀವು ಮಾಡುವಂತಹ ಪರಿಹಾರ ಅಂದರೆ ನಿಮ್ಮ ಎಲ್ಲ ಶುಭ ಕಾಮನೆಗಳಿಗೆ ಅಥವಾ ಶುಭ ಇಷ್ಟಾರ್ಥಗಳಿಗೆ ಅಂತ ಹೇಳ್ಬಿಟ್ಟು ಈ ಪರಿಹಾರವನ್ನು ಮಾಡಬೇಕಾದ್ರೆ ಯಾರ ಹತ್ರನೂ ಹೇಳ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನೋಡಿ, ಇದು ನೀವು ನಿಮ್ಮ ಮನೆಯಲ್ಲೇ ಮಾಡುವಂತಹ ಪರಿಹಾರ. ಇದು ರಾತ್ರಿ ಊಟ ಆದ ನಂತರ ನೀವು ಮಾಡಬೇಕಾಗುತ್ತೆ. ರಾತ್ರಿ ಊಟ ಆಗಿ ಕೈಕಾಲೆಲ್ಲ ಮುಖ ತೊಳ್ಕೊಂಡು ಮಲ್ಕೊಳ್ಳೋಕ್ಕಿಂತ ಮುಂಚೆ ಏನು ಮಾಡಬೇಕು, ಒಂದು ಸಣ್ಣದಾಗಿರುವಂಥ ತಟ್ಟೆ ತೊಗೋಬೇಕು. ಅದು ಸ್ಟೀಲ್ ತಟ್ಟೆ ಬೇಡ, ಹಿತ್ತಾಳೆ ತಟ್ಟೆ ಆದರೂ ತೊಗೊಳ್ಳಿ, ಅಥವಾ ಮಣ್ಣಿನ ತಟ್ಟೆ ಅಂತ ನಾವೇನು ಹೇಳ್ತೀವಿ ಅದನ್ನು ತೊಗೊಳ್ಳಿ. ಅದಕ್ಕೆ ಶುದ್ಧವಾಗಿ ತೊಳ್ಕೋಬೇಕು. ಅದಾದ ನಂತರ ಕಲ್ಲುಪ್ಪವನ್ನು ಹಾಕಬೇಕು. ಆ ಕಲ್ಲುಪ್ಪು ಹಾಕಿಬಿಟ್ಟು ನೀವೇನು ಮಾಡಬೇಕು, ಒಂದು ದೀಪ ಅಂತ ಇರ್ತದಲ್ಲ, ಆ ದೀಪ ಬಂದುಬಿಟ್ಟು ನೋಡಿ, ಇಲ್ಲಿ ದೀಪವನ್ನು ತೋರಿಸ್ತೀನಿ. ಅದಕ್ಕೆ ಕೊಬ್ಬರಿ ಎಣ್ಣೆಯನ್ನು ಹಾಕಬೇಕು. ಕೊಬ್ಬರಿ ಎಣ್ಣೆಯನ್ನು ಹಾಕಿ ಆ ದೀಪವನ್ನು ಹಚ್ಚೋದ್ರಿಂದ ಏನಾಗುತ್ತೆ ಅಂದರೆ, ಆ ದೀಪಕ್ಕೆ 2 ತಿರಿಯನ್ನು ಹಾಕಬೇಕು. ಒಂದೇ ದೀಪ ಇರಲಿ. ಅದನ್ನು ಏನು ದೀಪವನ್ನು ನೀವು ನೋಡ್ತಾ ಇರ್ತೀರಲ್ಲ, ದೀಪವನ್ನು ನೋಡಬೇಕು. ಸತತವಾಗಿ ಹೀಗೆ ನೋಡಿಕೊಂಡು ಆ ಜ್ವಾಲೆ ಪ್ರಜ್ವಲಿಸ್ತಾ ಇರುತ್ತೆ. ಅದನ್ನು ನೀವು ನೋಡ್ತಾ ಇರೋದ್ರಿಂದ ನೋಡಿಕೊಂಡು ನಿಮ್ಮ ಇಷ್ಟ ಕಾಮನೆಗಳು ಅಥವಾ ಇಷ್ಟಾರ್ಥಗಳು, ಈಗ ನನ್ನ ಜೊತೆ ಈಗ ಫೋನಲ್ಲಿ ಹೇಗೆ ಮಾತಾಡ್ತೀರೋ ಅದೇ ಥರ ಈ ದೀಪದ ಜೊತೆ ನೀವು ಮಾತಾಡೋದ್ರಿಂದ ಏನಾಗುತ್ತೆ ಅಂದರೆ, ನಿಮ್ಮ ಮನೋಕಾಮನೆಗಳು ಅಥವಾ ನಿಮ್ಮ ಇಷ್ಟಾರ್ಥಗಳು ಏನೇ ಇದ್ದರೂ ಸಿದ್ಧಿಯಾಗುತ್ತೆ. ಮಾಡೋಕ್ಕಿಂತ ಮುಂಚೆ ಶ್ರದ್ಧೆ, ಭಕ್ತಿ, ನಂಬಿಕೆ, ಪ್ರೀತಿ ಇರಬೇಕು. ಆಗ್ಬಿಡ್ತದ? ಖಂಡಿತವಾಗ್ಲೂ ಹಾಗೆ ಆಗುತ್ತೆ, ಶ್ರದ್ಧಾ ಭಕ್ತಿ ಇಟ್ಟು ಮಾಡಿದ್ರೆ. ಆ ನಂತರದಲ್ಲಿ ಈಗ ಮೊಬೈಲ್ ರಿಂಗ್ ಆಗ್ತಾ ಇರ್ತದೆ. ಆ ರಿಂಗ್ ಆಗ್ತಾ ಇದ್ದರೆ ಅದನ್ನು ಮತ್ತೆ ಬಂದು ತೆಗೆಯೋದು ಅದು ಮಾಡಬೇಡಿ. ದಯವಿಟ್ಟು ಮೊಬೈಲ್ನ ಸೈಲೆಂಟ್ ಮೋಡ್ಗೆ ಹಾಕಿ ಅಥವಾ ಸ್ವಿಚ್ ಆಫ್ ಮಾಡಿ. ಅಥವಾ ಲ್ಯಾಪ್ಟಾಪ್ ನೋಡಬೇಕು, ದಯವಿಟ್ಟು ಬೇಡ. ಇದನ್ನು ನೋಡ್ತಾ ಇಟ್ಕೊಂಡು ಇಲ್ಲಿ ಲ್ಯಾಪ್ಟಾಪಲ್ಲಿ ಕೆಲಸ ಮಾಡೋದು ದಯವಿಟ್ಟು ಮಾಡಬೇಡಿ. ಅದಾದ ನಂತರ ನೀವೇನು ಮಾಡಬೇಕು ಅಂತಂದರೆ, ಮತ್ತು ನಿಮ್ಮ ಕುಲದೇವರು ಮನೆದೇವ್ರನ್ನ ನೆನೆಸ್ಕೊಂಡು ಹೋಗಿ ಮಲ್ಕೊಂಬಿಡ್ಬೇಕು. ಮತ್ತೆ ಬಂದ್ಬಿಟ್ಟು ನೀವು ಇಲ್ಲ ಮೇಡಮ್, ನನಗೇನೋ ಕೆಲಸ ಇತ್ತು, ಯಾವುದೋ ಫೋನ್ ಕಾಲ್ ಇತ್ತು, ಏನೇ ಬಂದಿರಲಿ, ಇದನ್ನು ನೀವೇನು ಮಾಡಬೇಕು, ಎಲ್ಲವನ್ನು ಬದಿಗಿಟ್ಟು ಹೋಗ್ಬಿಟ್ಟು ನೀವು ಮಲ್ಕೊಳ್ಳಿ. ಇದರಿಂದ ಏನಾಗುತ್ತೆ ಅಂದರೆ, ನಿಮ್ಮ ಎಲ್ಲ ಕಾಮನೆಗಳು ಈಡೇರುತ್ತೆ. ನಿಮಗೆ ಯಾರಾದರೂ ಮನಸ್ಸಿಗೆ ಮೋಸ ಮಾಡಿದರೆ, ಅಥವಾ ನಿಮಗೆ ನಂಬಿ ನಿಮ್ಮನ್ನು ನಂಬಿರ್ತಾರೆ, ನೀವು ಅವರಿಗೆ ಮೋಸ ಮಾಡಿರ್ತೀರಿ, ಸಂಬಂಧಗಳಲ್ಲಿ ಜಗಳ ಆಗ್ತಾ ಇದ್ರೂ ಸಮೇತ ಈ ಪ್ರಯೋಗವನ್ನು ಮಾಡ್ಕೋಬೋದು ಪ್ರಿಯ ವೀಕ್ಷಕರು. ಇದೆಲ್ಲ ಇಷ್ಟ ಕಾಮನೆಗಳು ಅಥವಾ ಇಷ್ಟಾರ್ಥ ಸಿದ್ಧಿಗಾಗಿ. ಯಾಕಂದರೆ ಎಷ್ಟೋ ಜನ ಮೋಸ ಮಾಡಿರ್ತಾರೆ, ಮೋಸ ಮಾಡಬೇಕು ಅಂತಿರಲ್ಲ, ಆ ಸಮಯ ಸಂದರ್ಭ ಆಗ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲೂ ಸಮೇತ ಈ ಪರಿಹಾರವನ್ನು ಮಾಡ್ಕೋಬೋದು ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.